ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನ್ಯೂ ಬಾರ್ನಿಂದ 1 ಇಯರ್ ಬೇಬಿವರೆಗೆ ಬಳಸಬಹುದಾದಂತಹ ಕ್ಲಾತ್ ಡೈಪರ್ ಬಗ್ಗೆ ಸಂಪೂರ್ಣ ಮಾಹಿತಿನ ನೋಡೋಣ. ಎಲ್ಲ ನ್ಯೂ ಮಾಮ್ಸ್ಗೂ ಈ ಕ್ವಶನ್ಸ್ ಅಂತೂ ಇದ್ದೇ ಇರುತ್ತೆ. ಕ್ಲಾತ್ ಡೈಪರ್ ಸೇಫ್ ಇದೆಯಾ, ಎಷ್ಟು ಬಾರಿ ಚೇಂಜ್ ಮಾಡಬೇಕು, ನೈಟ್ ಟೈಮ್ ಇದನ್ನು ಯೂಸ್ ಮಾಡ್ಬೋದಾ, ಬೇಬಿ ಸ್ಕಿನ್ಗೆ ಒಳ್ಳೇದಾ, ಇದೆಲ್ಲದ್ರ ಬಗ್ಗೆನೂ ನಾನಿವತ್ತು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ಕ್ಲಾತ್ ಡೈಪರ್ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಹಳೆ ಕಾಲದಲ್ಲೆಲ್ಲ ಬೇಬೀಸ್ಗೆ ಕಾಟನ್ ಕ್ಲಾತ್ನ ಯೂಸ್ ಮಾಡ್ತಿದ್ರು. ಈಗ ಮಾಡ್ರನ್ ಕ್ಲಾತ್ ಡೈಪರ್ ಬಂದಿದೆ ಅಷ್ಟೇ. ಸಾಫ್ಟ್ ಆಗಿ ಕಾಟನ್ ಮೆಟೀರಿಯಲ್ನಿಂದ ಮಾಡಿರ್ತಾರೆ. ವಾಷಬಲ್ ಆಗಿ ಮತ್ತೆ 100 ಸಲ ವಾಶ್ ಮಾಡಿ ಕೂಡ ಇದನ್ನ ಯೂಸ್ ಮಾಡ್ಕೊಬೋದು. ನಾರ್ಮಲ್ ಡೈಪರ್ ಥರ ಏನು ಇದನ್ನ ಒಂದ್ಸಲ ಯೂಸ್ ಮಾಡಿ ಎಸೆಯಂಥ ವಸ್ತು ಅಲ್ಲ. ಇದರೊಳಗಡೆ ಒಂದು ಪ್ಯಾಡ್ ಕೊಟ್ಟಿರ್ತಾರೆ, ಒಂದು ಅಬ್ಸರ್ವ್ ಲೇಯರ್ ಕೊಟ್ಟಿರ್ತಾರೆ, ಇನ್ನೊಂದು ಕಾಟನ್ ಲೇಯರ್ ಕೊಟ್ಟಿರ್ತಾರೆ. ಇದರಿಂದ 2 ಅವರ್ಸ್ಗೊಂದ್ಸಲ ಇದನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಬೇಬಿ ಯೂರಿನ್ ಅಬ್ಸರ್ವ್ ಆಗಿ ಸ್ಕಿನ್ ಸಾಫ್ಟ್ ಆಗಿರೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ಇದು ಕಾಟನ್ ಕ್ಲಾತ್ ಆಗಿರೋದ್ರಿಂದ ಬೇಬಿ ಸ್ಕಿನ್ಗೆ ತುಂಬ ಸಾಫ್ಟ್ ಟಚ್ನ ಕೊಡುತ್ತೆ. ಹಾಗೆ ಯಾವುದೇ ಥರ ಡೈಪರ್ನ ಯೂಸ್ ಮಾಡಿದಾಗ ರ್ಯಾಷಸ್ ಕ್ರೀಮ್ ಹಚ್ದೇ ಯಾವುದೇ ಥರ ಡೈಪರ್ನ ಯೂಸ್ ಮಾಡಬೇಡಿ. ಯಾಕಂದರೆ ರ್ಯಾಷಸ್ಸು ಹಾಗೆ ರೆಡ್ನೆಸ್ ಆಗೋವಂಥ ಪ್ರಾಬ್ಲಮ್ ಇರುತ್ತೆ ಬೇಬೀಸ್ಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇಲ್ಲಿ ನಾನು ತೋರಿಸಿರೋ ಥರ ಇದನ್ನು ಫಿಕ್ಸ್ ಮಾಡ್ಕೊಬೇಕು. ಆ ಪ್ಯಾಡ್ ಕೊಟ್ಟಿರ್ತಾರಲ್ವ, ಅದನ್ನು ಹೊರಗಡೆ ತೆಗ್ದು ವಾಶ್ ಮಾಡ್ಕೊಬೋದು. ಅಡ್ಜಸ್ಟಬಲ್ ಬಟನ್ಸ್ ಕೂಡ ಕೊಟ್ಟಿರ್ತಾರೆ. ಬೇಬಿ ದಪ್ಪ ಇದ್ದರೆ ಚಿಕ್ಕದಾಗಿ, ಇಲ್ಲಾಂದರೆ ಬಟನ್ಸ್ ನೋಡಿಕೊಂಡು ನೀವು ಬೇಬಿಗೆ ಅಡ್ಜಸ್ಟ್ ಆಗಿ ಡೈಪರ್ನ ಹಾಕ್ಕೋಬೋದು. ಡಿಸ್ಪೋಸಿಬಲ್ ಡೈಪರ್ನ ಯೂಸ್ ಮಾಡೋದ್ರಿಂದ ದಿನಕ್ಕೆ ತುಂಬ ಖರ್ಚು ಬೀಳುತ್ತೆ. ಆದರೆ ಡೈಪರ್ ತೊಗೊಂಡೇ ಬೇಜಾರಾಗಿ ಹೋಗುತ್ತೆ, ಅಷ್ಟೊಂದು ಖರ್ಚಾಗಿ ಹೋಗುತ್ತೆ. ಅದಕ್ಕೋಸ್ಕರ ಈ ಕ್ಲಾತ್ ಡೈಪರ್ನ ನೀವು ಯೂಸ್ ಮಾಡಿ ಬೆಸ್ಟ್ ಅಂತ ಹೇಳ್ಬೋದು. ಒಂದು 4 ತೆಗೆದಿಟ್ಕೊಂಡ್ರೆ ಡೇ ಟೈಮ್ ಯೂಸ್ ಮಾಡ್ಬೋದು, ನೈಟ್ ಟೈಮು ನಾರ್ಮಲ್ ಡೈಪರ್ನ ಯೂಸ್ ಮಾಡ್ಕೊಬೋದು. ಈ ಡೈಪರ್ ಯೂಸ್ ಮಾಡೋದ್ರಿಂದ ಅಮೌಂಟ್ ಅಂತೂ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಹಾಗೆ ಇದು ಬಜೆಟ್ ಫ್ರೆಂಡ್ಲಿ ಡೈಪರ್ ಕೂಡ ಆಗಿದೆ. ಲಿಂಕ್ ಬೇಕು ಅಂತ ಅಂದರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಿಗಾದ್ರೂ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇವಾಗ ಕ್ಲಾತ್ ಡೈಪರ್ನ ಹೇಗೆ ಬಳಸೋದು ಅಂತ ನೋಡೋಣ. ಫಸ್ಟು ಡೈಪರ್ ರ್ಯಾಷಸ್ ಕ್ರೀಮ್ನ ಅಪ್ಲೈ ಮಾಡಿ. ಹಾಗೆ ಆ ಕ್ಲಾತ್ ಡೈಪರಲ್ಲಿ ಏನಾದರೂ ಸೇರ್ಕೊಂಡಿದೆಯಾ ಅಂತ ನೋಡ್ಕೊಳ್ಳಿ ಫಸ್ಟು. ಯಾಕೆ ಅಂತಂದರೆ ಬಟ್ಟೆ ಇಟ್ಟಿದ್ದ ಜಾಗದಲ್ಲಿ ಇರುವೆನೋ ಇಲ್ಲ ಏನಾದರೂ ಚಿಕ್ಕ ಹುಳನೋ ಏನಾದರೂ ಸೇರ್ಕೊಬಿಟ್ರೆ ಆಮೇಲೆ ಮುಂದೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ಡೈಪರ್ನ ಹಾಕಬೇಕಾದ್ರೆ ತುಂಬ ಟೈಟಾಗಿ ಹಾಕಬೇಡಿ. ಯಾಕೆ ಅಂತ ಅಂದರೆ ಕ್ಲಾತ್ ಒಳಗಡೆ ಒಂದು ಸ್ವಲ್ಪ ಏರ್ ಹೋಗಬೇಕು, ಇಲ್ಲಾಂದರೆ ಬೇಬಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಹಾಗಂತ ತುಂಬ ಲೂಸಾಗೂ ಹಾಕಬೇಡಿ. ತುಂಬ ಲೂಸಾಗಿ ಹಾಕೋದ್ರಿಂದ ಯೂರಿನ್ ಸ್ವಲ್ಪ ಹೊರಗಡೆ ಲೀಕ್ ಆಗೋಂಥ ಪ್ರಾಬ್ಲಮ್ ಕೂಡ ಆಗ್ಬೋದು. ಸ್ವಲ್ಪ ಟೈಟು ಅಲ್ಲ, ಸ್ವಲ್ಪ ಲೂಸು ಅಲ್ಲ, ಮೀಡಿಯಮಾಗಿ ಹಾಕಿ ಅಷ್ಟೇ. ಎಷ್ಟು ಗಂಟೆ ಯೂಸ್ ಮಾಡ್ಬೋದು ಇದನ್ನು ಅನ್ನೋದು ಆಲ್ರೆಡಿ ನಿಮಗೆ ತಲೆಯಲ್ಲಿ ಕ್ವಶನ್ ಬಂದಿರುತ್ತೆ ಅಂತ ಅನ್ಕೊತೀನಿ. ಇದನ್ನು 2 ರಿಂದ 3 ಗಂಟೆ ಬಿಟ್ಟು ತೆಗಿಬೋದು. ತುಂಬ ಯೂರಿನ್ ಏನಾದ್ರೂ ಲೀಕ್ ಆಗಿದೆ ಅಂತ ಅಂದರೆ ಬೇಗ ತೆಗೆದುಬಿಡಿ, ಇಲ್ಲಾಂದರೆ ಡೈಪರ್ ರ್ಯಾಷಸ್ ಆಗೋವಂಥ ಪ್ರಾಬ್ಲಮ್ ಇರುತ್ತೆ. ನೈಟ್ ಟೈಮ್ ಯೂಸ್ ಮಾಡ್ಬೋದಾ? ಹೌದು, ಯೂಸ್ ಮಾಡ್ಬೋದು. ಆದರೆ ತುಂಬ ನೋಡ್ಕೊತಾ ಇರಬೇಕಾಗುತ್ತೆ, ಯೂರಿನ್ ಮಾಡಿದೆಯಾ ಪಾಪು ಅಂತ. ಇಲ್ಲ ಅಂದರೆ ನೈಟ್ ಟೈಮ್ ಯೂಸ್ ಮಾಡೋದೇನು ಬೇಡ, ನಾರ್ಮಲ್ ಡೈಪರ್ನೇ ಯೂಸ್ ಮಾಡಿ ಅನ್ನೋದು ನನ್ನೊಂದು ಸಲಹೆ. ಡೈಪರ್ನ ತೆಗ್ದಾದ್ಮೇಲೆ ಬೇಬಿ ಸ್ಕಿನ್ನ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ವಾರ್ಮ್ ವಾಟರ್ ಇದ್ದರೆ ಬೆಟರ್. ಅದರಲ್ಲಿ ಕಾಟನ್ ಕ್ಲಾತ್ನ ತೊಗೊಂಡು ಸ್ವಲ್ಪ ಅದು ಸ್ಕಿನ್ ಏನಿರುತ್ತೆ ಅಲ್ವಾ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಾಫ್ಟ್ ವೈಪಲ್ಲಿ ಕ್ಲೀನ್ ಮಾಡಿಕೊಂಡು ನಡೆಯುತ್ತೆ. ಬಟ್ ಆ ಜಾಗನ ಕ್ಲೀನಾಗಿ ಇಟ್ಕೊಳ್ಳಿ. ಪಾಪುದು ತುಂಬ ಸೆನ್ಸಿಟಿವ್ ಇರುತ್ತಲ್ವ, ಅದಕ್ಕೋಸ್ಕರ. ಡಿಸ್ಪೋಸಿಬಲ್ ಡೈಪರ್ ಟ್ರಾವೆಲ್ಗೆ ಈಸಿ ಆಗುತ್ತೆ. ಆದರೆ ಡೈಲಿ ಹೋಮ್ ಯೂಸ್ಗೆ ಕ್ಲಾತ್ ಡೈಪರ್ ತುಂಬ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಇದನ್ನು ಡೇ ಟೈಮ್ ಯೂಸ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದನ್ನು ಯೂಸ್ ಮಾಡಿ, ಆಯಿತಾ? ಕ್ಲಾತ್ ಡೈಪರ್ನ ಹೇಗೆ ವಾಶ್ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ನಾರ್ಮಲಾಗಿ ಬೇಬಿ ಕ್ಲಾತ್ನೆಲ್ಲನೂ ಡೆಟಾಲಿಂದ ವಾಶ್ ಮಾಡ್ತೀವಿ ಅಲ್ವಾ, ಅದೇ ಥರ ಮೈಲ್ಡಾಗಿರೋ ಡಿಟರ್ಜೆಂಟಿಂದ ಸ್ವಲ್ಪ ಟಬ್ ಮಾಡಿ ಅದನ್ನು ನೀರಿಂದ ಚೆನ್ನಾಗಿ ತೊಳೆದು ಅದಾದಮೇಲೆ ಡೆಟಾಲಿಂದ ಅಜ್ಜಿ ಬಿಸಿಲಲ್ಲಿ ಒಣಗಿಸಿ ಯಾವುದೇ ಥರ ಫ್ಯಾಬ್ರಿಕ್ ಸಾಫ್ಟ್ವೇರ್ನ ಅವಾಯ್ಡ್ ಮಾಡಿ. ಯಾಕೆ ಅಂತಂದರೆ ಡೈಪರ್ ಅಬ್ಸರ್ವ್ ಪವರ್ ಕಡಿಮೆ ಆಗಬಹುದು. ನನಗಂತೂ ಈ ಪ್ರಾಡಕ್ಟ್ ತುಂಬ ಯೂಸ್ ಆಯಿತು. ಯಾಕೆ ಅಂತ ಅಂದರೆ ನಾನು 1 ಮಂತ್ ಬೇಬಿ ಇದ್ದಾಗಿಂದನೂ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಡೈಪರ್ಗಿಂತ ಇದು ಬೆಟರ್ ಆಗಿದೆ, ಬಜೆಟ್ ಫ್ರೆಂಡ್ಲಿ ಆಗಿದೆ. ಯಾರಿಗಾದ್ರೂ ಲಿಂಕ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೈ ಮಾಡ್ಕೊಳ್ಳಿ. ನನ್ನ ಲಿಂಕಿಂದ ನೀವು ಬೈ ಮಾಡ್ಕೊಳ್ಳೋದ್ರಿಂದ 10% ಆಫ್ ಕೂಡ ಇರುತ್ತೆ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಬೇಬಿ ಕೇರ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೀವು ಈ ಕ್ಲಾತ್ ಡೈಪರ್ನ ಯೂಸ್ ಮಾಡಿದರೆ ಎಕ್ಸ್ಪೀರಿಯನ್ಸ್ನ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.